ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ದಿಕ್ಕು ದಿಕ್ಕಿಗೂ ಹೊರಡಲಿ ಘೋಷಣೆ, ನಮ್ಮಯ ದೇಶ ಮಹಾನ, ಭಾರತ ಸ್ವರ್ಗ ಸಮಾನ. ಎಲ್ಲ ಹೆಮ್ಮೆಯ ಭಾರತೀಯರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಗುರುವರೇಣ್ಯರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತಹ ಶ್ರೀ ರಾಘವೇಂದ್ರರ ಆರಾಧನೆ ಕೂಡ ಹೌದು. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಾಕಂದ್ರೆ ಗುರೂಜಿಯವರು ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮಗೆ ನೀಡಲಿದ್ದಾರೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಇವತ್ತು ವಿಶೇಷದಲ್ಲಿ ವಿಶೇಷ ದಿನ ಅಂತ ಹೇಳ್ಬೇಕು. ಯಾಕಂದ್ರೆ ಒಂದು ಸ್ವಾತಂತ್ರ್ಯ ದಿನಾಚರಣೆ, ನಮ್ಮ ದೇಶದ ಬಗ್ಗೆ ಒಂಥರ ನಮಗೆ ಉತ್ಸಾಹ ಮೂಡುವಂತಹ ದಿನ. ಜೊತೆಗೆ ಧಾರ್ಮಿಕ ಗುರು ರಾಘವೇಂದ್ರರ ಆರಾಧನೆ ಕೂಡ ಹೌದು. ಇವತ್ತು ಯಾವೆಲ್ಲ ವಿಶೇಷ ಮಾಹಿತಿಯನ್ನ ನಮ್ಗೆ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಒಳ್ಳೆ ಶುಭದಿನ ಅಂತ ಕರಿತೀವಿ. ನಮ್ಮ ಈ ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತಪ್ರಿಯಲ್ಲಿ ಸಂತೋಷದ ವಿಚಾರ. ಈ ಸಂತೋಷದ ವಿಚಾರ ಏನು ಅಂದರೆ, ಸ್ವಾಭಿಮಾನ ಕಿಚ್ಚು ಬೆಂಕಿಯಲ್ಲಿ ಜ್ವಾಲೆಯಲ್ಲಿ ಮುಳುಗಿರಬೇಕು ಪ್ರತಿಯೊಬ್ಬ ಮನುಷ್ಯ. ಇಂಥ ಒಂದು ಜೀವನ ಯಾವ ಕಾಲಕ್ಕೂ ಉಂಟಾ ಅಂದರೆ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮೊದಲಿಂದ ಕಷ್ಟಪಟ್ಟು ಬಂದಿರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳದೆ ಇವತ್ತಿನ ದಿವಸ ನಾವು ಸುಮ್ಮನೆ ನಾವೇನೋ ಬಾವುಟ ಹಾರಿಸ್ತೀವಿ ಅಂದರೆ ಏನು ಪ್ರಯೋಜನ ಇಲ್ಲ. ಜಗತ್ತು ಜೀವನದಲ್ಲಿ ಮಹಾರಾಜರ ಕಾಲದಿಂದ ಹಿಡಿದು ಈ ಒಂದು ಭಾರತ ದೇಶದ ಹೆಮ್ಮೆಯ ನಾಡು ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಉಳಿದು ಬೆಳೆದಿರತಕ್ಕಂಥ ವಿಚಾರ. ಇದರಲ್ಲಿ ಉಳಿದಿರೋರು ಎಷ್ಟು ಜನ? ಯಾರೋ ಆಯ್ಕೊಂಡು ತಿನ್ನೋವಂಥವ್ರು ಒಂದಷ್ಟು ಜನ ಇದ್ದಾರೆ. ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಯಾವ್ದಾದ್ರು ಗೌರವ ಕೊಡಬೇಕು ಅಂದರೆ, ನಾನು ಕೊಡ್ತಾ ಇದ್ದೀನಿ ಗೌರವ ಅಂಥೇಳಿ ಯಾವತ್ತೋ ಒಂದು ದಿವಸ ಬಾವುಟ ಹಾರಿಸೋದು. ಈ ರೀತಿ ಬಾವುಟ ಹಾರಿಸಿದ್ರೆ ಪ್ರಯೋಜನ ಏನು ಬಂತು? ಜಗತ್ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ನೀನು ಅನ್ನೋಕ್ಕಿಂತ ನನ್ನದು, ನನ್ನ ಭಾರತ, ನನ್ನ ದೇಶ, ನನ್ನ ನಾಡು, ನನ್ನ ನುಡಿ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿರಬೇಕು. ಇಂಥ ಒಂದು ಭಾಷಾಭಿಮಾನದ ಜೊತೆಗೆ ಭಾರತ ದೇಶದಲ್ಲಿ ಎಷ್ಟು ಜನರನ್ನ ಸ್ಮರಣೆ ಮಾಡಿಕೊಂಡ್ರು ಸಾಲದು. ಇವತ್ತಿನ ದಿವಸ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಸುಮ್ಮನೆ ಸತ್ತು ಹೋಗಿಲ್ಲ, ಅವರು ಜೀವನದಲ್ಲಿ ತಮ್ಮ ತ್ಯಾಗವನ್ನು ಮಾಡಿ ಜೀವನ ಪೂರ್ತಿ ಅವರಲ್ಲಿ ಇರ್ತಕ್ಕಂಥ ಒಂದು ಸ್ವಾರ್ಥ ಕೂಡ ಬಿಟ್ಟು ಬಿಸಾಕಿ, ಜೀವನ ಪೂರ್ತಿ ಅವರ ಸಂಸಾರದ ಯೋಚನೆ ಕೂಡ ಮಾಡದೆ, ಜೀವನ ಪೂರ್ತಿ ಏನೂ ಲೆಕ್ಕಿಸದೆ ಇಡೀ ಜಗತ್ತಿಗೋಸ್ಕರ ತಮ್ಮ ಜೀವನವನ್ನು ಪಣವನ್ನಿಟ್ಟರು ಎಷ್ಟೋ ಜನ ಒಂದು ಮಹನೀಯರು. ಅದರಲ್ಲಿ ಮಹಾತ್ಮ ಗಾಂಧಿಯವರು ಅವತ್ತಿನ ದಿವಸ ಇವತ್ತಿನ ದಿವಸವರೆಗೂ ಯಾವ ಕಾಲಕ್ಕೂ ಮಹಾತ್ಮ ಅಂತ ಯಾಕೆ ಅನಿಸ್ತೀವಿ ಅಂದರೆ, ಬರೀ ಒಂದು ಸೂಟು ಬೂಟ ಹಾಕ್ಕೊಂಡು ಓಡಾಡ್ಕೊಂಡು ಆನಂದವಾಗಿರ್ಬೋದಾಗಿತ್ತು ಲಾಯರ್. ಪಾಪ ಆ ಒಂದು ಟ್ರೈನಿಂದ ಬಿಸಾಕದ ತಕ್ಷಣಕ್ಕೆ ನೋಡಿ ಎಷ್ಟು ಸ್ವಾಭಿಮಾನ. ಅಂದರೆ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಸ್ವಾಭಿಮಾನ ಇಲ್ಲದೆ ಇದ್ರೆ ಜೀವನಕ್ಕೆ ಯಾವ ಕಾಲಕ್ಕೂ ದಾರಿಯನ್ನು ತೋರ್ಸಕ್ಕೆ ಅವನಿಗೆ ಬರ್ತಕ್ಕಂಥ ಕಿಚ್ಚು ಮುಂದಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ. ಅಲ್ಲೇ ಬಿದ್ದಿರ್ತಾನೆ ದಡ್ಡ ಮುಂಡೆ ಹೋಗ್ತಾರೆ. ನಿಜ ಜೀವನದಲ್ಲಿ ಇವತ್ತಿನ ದಿವಸ ಭಾರತದಲ್ಲಿ ಯಾವ ಬಾವುಟವನ್ನು ಹಾರಿಸ್ಬೇಕು, ಏನು ಮಾಡಬೇಕು ಒಂದು ಗೊತ್ತಾಗೋದಿಲ್ಲ. ಬಾವುಟವನ್ನು ಹಾರಿಸ್ತಾರೆ, ಎಲ್ಲಂದರೆ ಅಲ್ಲಿ ಹಾರಿಸೋದು. ಯಾವ ಕಾಲಕ್ಕೂ ಈ ಬಾವುಟನ ನೋಡಿ ನಾವು ಹಾರಿಸ್ತಾ ಇದ್ದೀವಿ ಅಂಥೇಳಿ ಸ್ವತಂತ್ರ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಇಂಥ ದಿವಸ ಹಾರಿಸ್ಬಿಟ್ಟು ಸರಿ ಹೋಗಲಿ, ಯಾವತ್ತಾದರೂ ಒಂದು ಸ್ಪೆಷಲ್ ದಿವಸ ಇದೆಯೇ, ನಾವೆಲ್ಲ ಮಿಲಿಟ್ರಿ ಪಡೆ ಎಲ್ಲ ಸೇರ್ಕೊಂಡಿದ್ದೀವಿ, ನಾವೆಲ್ಲ ನೇವಿ ಅವರು ಸೇರ್ಕೊಂಡಿದ್ದೀವಿ, ಇವತ್ತೆಲ್ಲ 3 ಜನ ಸೇರ್ಕೊಂಡಿರೋ ಇರ್ತಕ್ಕಂಥ ವಿಚಾರದಲ್ಲಿ ನಾವು ನೀವು ಎಲ್ಲ ಸೇರ್ಕೊಂಡು ಒಂದು ಬಾವುಟ ಹಾರಿಸ್ಬಿಡೋಣ ಅಂತಾರೆ. ಇದಕ್ಕೆ ರಾಜಕೀಯ ಕುತಂತ್ರದವರು ಒಂದಷ್ಟು ಜನ ಬರ್ತಾರೆ. ಮಾಡೋ ಕೆಲಸವಿಲ್ಲ, ಏನು ಪ್ರಯೋಜನವಿಲ್ಲದೆ ಇರತಕ್ಕಂಥವ್ರು ಕಾವಿ ಕಾಕಿಯನ್ನು ಧರಿಸ್ಕೊಂಡು ಬಹಳ ಜನ ಬರ್ತಾರೆ. ಅದರಲ್ಲೂ ರಾಜಕೀಯ. ನಾನು ಹೇಳ್ತೀನಿ, ಕಾವಿ ಧರಿಸಿರ್ತಕ್ಕಂಥವನು ಕಾವಿ ಧರಿಸ್ಕೊಂಡು ಬಾಯಿ ಮುಚ್ಕೊಂಡು ಕೂರಿಸ್ಕೋಬೇಕು. ಅದನ್ನು ಬಿಟ್ಟುಬಿಟ್ಟು ಯಾವ ಕಾಲಕ್ಕೂ ರಾಜಕೀಯ ಬಂದು ಏನು ಪ್ರಯೋಜನ? ಕಾಕಿ ಜೊತೆ ಸಂಬಂಧ ಇಟ್ಕೊತಾರೆ. ಯಾವ ಕಾಲಕ್ಕೂ ಇವ್ರ ಜೀವನ ಹೇಗೆ ಅಂದರೆ, ಕಾವಿಗೆ ಕಾಕಿಗೆ ಖಾದಿಗೆ ಏನೂ ಬೆಲೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ರೆ ಜೀವನದಲ್ಲಿ ಯಾವ ಕಾಲಕ್ಕೂ ಒಳ್ಳೆ ಸುಖ ಜೀವನ ಎಲ್ಲರಿಗೂ ಕೊಡಬಹುದು. ನೋಡಿ, ಇವತ್ತಿನ ದಿವಸ ರಾಜಕೀಯ ಅನ್ನೋದು ಬಂದಿರೋದು ಏನಕ್ಕೆ ಅಂದರೆ, ಸುಮ್ಮನೆ ಒಂದು ಸ್ವಾರ್ಥಕ್ಕೋಸ್ಕರ. ಇಂಥ ಒಂದು ಭಾರತ ದೇಶದಲ್ಲಿ ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾಗ ಇಡೀ ಜಗತ್ತು ಹಾಳಾಗಿ ಹೋಗ್ತಾ ಇದೆ. ಈ ಜಗತ್ತು ಹಾಳಾಗಿ ಹೋಗ್ತಿದ್ದಾಗ ಒಂದು ಗುರು ಹಿರಿಮೆ ನಮಗೆ ಬೇಕಾಗಿತ್ತು. ಆ ಗುರು ಹಿರಿಮೆ ಅಂದರೆ ಯಾರು ಕೊಟ್ಟರು? ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು. ಅವರು ಕೂಡ ಇವತ್ತಿನ ದಿವಸ ಏನು ಸ್ಮರಣೆ ಮಾಡ್ಕೊತೀವಿ ಅಂದರೆ, ಕಲಿಯುಗದಲ್ಲೂ ಅವ್ರು ಯಾವ ಕಾಲಕ್ಕೂ ಹೊಟ್ಟೋದ್ರು, ಆದರೂ ಕಲಿಯುಗದಲ್ಲೂ ಅವ್ರನ್ನ ಯಾಕೆ ನೆನೆಸ್ಕೊತೀವಿ? ಒಂದು ಮಹಾನ್ ವ್ಯಕ್ತಿ, ಒಂದು ಮಹಾನ್ ಚೇತನ. ಇಡೀ ಜಗತ್ತಿಗೆ ಇವತ್ತಿನ ದಿವಸ ಆರಾಧನೆ ಅಂದರೆ ಏನು? ಅವ್ರ ಕಾಲವಾದ ದಿನ ಅಂತ. ಕಾಲವಾದ ದಿನವೂ ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿ ಹಬ್ಬವನ್ನು ಆಚರಿಸಿದಾಗ ಆಚರಿಸ್ತೀವಿ. ಯಾತಕ್ಕೆ ಅಂದರೆ, ಆ ಒಂದು ಸಂತೋಷ, ಆ ಒಂದು ವಾತಾವರಣ, ಅಯ್ಯೋ ರಾಘವೇಂದ್ರ ಸ್ವಾಮಿಗಳ ಭಾಳ ಸಂತೋಷ, ಅವರಿದ್ದಾಗೆ ನಮ್ಗೆ ಮಹಾಪ್ರಸಾದ ಇದ್ದಾಗೆ ಅಂತ ಆ ಪ್ರಸಾದವನ್ನು ಸ್ವೀಕರಿಸೋಕ್ಕೋಸ್ಕರ ಆರಾಧನೆಗೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂತೀರ.
ಅದಕ್ಕೋಸ್ಕರ 9 ಊಟ ಮಹಾಪ್ರಸಾದ ಅಂದರೆ ಪ್ರಸಾದ ಸ್ವಲ್ಪ ಸಿಕ್ಕಿದ್ರು ಅಷ್ಟೇ, ಊಟಕ್ಕೆ ಕಬ್ಬಕ್ಕಿಗಳ ಥರ ಬಹಳ ಜನ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನದಲ್ಲಿ ಕೂಗ್ತೀರ. ಇದು ಕೂಡ ಬಹಳ ದೊಡ್ಡ ತಪ್ಪು. ಅದಕ್ಕೆ ಹೇಳೋದು, ಜೀವನದಲ್ಲಿ ತಿಳ್ಕೊಳ್ಳಿ, ಯಾವತ್ತೊಬ್ಬ ಮನುಷ್ಯ ಸಾಯ್ತಾ ಇದ್ದವನು ಬದುಕಬೇಕು. ಬದುಕಕ್ಕೋಸ್ಕರ ತಿನ್ನಬೇಕೇ ಹೊರತು ತಿನ್ನಕ್ಕೋಸ್ಕರ ಬದುಕಿದ್ರೆ ಪ್ರಯೋಜನವಿಲ್ಲ. ಜಗತ್ತಲ್ಲಿ ದುಡ್ಕೊಂಡು ತಿನ್ನಬೇಕು. ಯಾವತ್ತೋ ಒಂದ್ಸಲ ಭಿಕ್ಷೆ ಬೇಡ್ದ ಹಾಗೆ ಹೋಗ್ಬಿಟ್ಟು ಯಾವತ್ತೋ ಭಿಕ್ಷೆ ಬೇಡ್ಕೊಂಡು ಎಲ್ಲೋ ಓಸಿಲಿ ಊಟ ಹಾಕ್ತಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೂರ್ಸ್ಕೊಂಡು ತಿಂದುಬಿಟ್ರೆ ಇವತ್ತು ಮುಗಿದೋಯ್ತು, 2ನೇ ದಿವಸ ಮುಗಿದೋಯ್ತು. ಪಾಪ ಕೆಲವು ದೇವಸ್ಥಾನದವರಂತೂ ಏನು ಮಾಡ್ಬಿಟ್ಟಿದ್ದಾರೆ, ರಾಘವೇಂದ್ರ ಸ್ವಾಮಿ ಮಠದವರು ಒಂದು ದಿವಸ ಮಾಡೋದು ಬೇಡ, 1 ವಾರ ಆಚರಿಸೋಣ ರಾಯರ ಆರಾಧನೆ ಅಂತಾರೆ. ಸಂತೋಷ, ಅನ್ನದಾನ ದಿನನಿತ್ಯ ಸೇವೆ ಅಂತ ಒಳ್ಳೇದು ಅಂದ್ಬಿಟ್ಟು ದಿನಾ ಸೇವೆ ಮಾಡೋಕ್ಕೆ ಶುರು ಮಾಡ್ತಾರೆ. ಧರ್ಮಸ್ಥಳದಲ್ಲಿ ಹಾಕ್ತಾರೆ, ಎಲ್ಲ ರೀತಿಯಲ್ಲೂ ಎಲ್ಲ ಸ್ಥಳದಲ್ಲೂ ಈ ರೀತಿಯ ಅನ್ನದಾನವನ್ನು ಮಾಡಿದಾಗ ಅಕ್ಕಪಕ್ಕದಲ್ಲಿ ಇರ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಎಷ್ಟೋ ಒಂದು ಲಕ್ಷಾಂತರದಿಂದ ಕೆಲವರು ದಿನಾ ಊಟಕ್ಕೆ ಹೊರಟೋಗ್ತಾರೆ. ನಾನು ದುಡಿದ್ರೆ ಏನಾದರೂ ಒಂದು ತಿಂದರೆ ಅಲ್ಲಿ ಒಂದು ಋಣ ತೀರಿಸಬೇಕು. ಅದಕ್ಕೆ ಕೆಲವರು ಏನು ಮಾಡ್ತಾರೆ ಗೊತ್ತಾ, ತಿಂದ ಜಾಗದಲ್ಲಿ ಅಯ್ಯೋ ಸೇವೆ ಏನು ಸೇವೆ ಮಾಡ್ಬೋದು, ಸರಿ ಒಂದೆಲ್ಲ ಗೋಡೆಗಳನ್ನ ನೋಡ್ಸೋಣ, ಸರಿ ನಾನು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಊಟ ಮಾಡ್ತಾ ಇದ್ದೀನಿ, ಊಟ ಮಾಡೋಕ್ಕೆ ಮೊದಲು ಏನು ಮಾಡೋಣ, ಸಾರಿಸಿ ಗೂಡ್ಸು ಬರೋಣ, ನನ್ನ ಸೇವೆಯನ್ನು ಮಾಡೋಣ. ಇಲ್ಲ ಹಳೆಯ ಪಾತ್ರೆಗಳನ್ನೆಲ್ಲ ಎಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ಇವತ್ತು ಆರಾಧನೆ ದಿವಸ ತೆಗಿತಾರೆ, ಅದನ್ನೆಲ್ಲ ತೊಳೆದಿಡೋಣ, ಭಾಳ ಸಂತೋಷ. ಇಲ್ಲ ರಥವನ್ನು ಇವತ್ತು ಸಾಯಂಕಾಲ ತೇರನ್ನು ಮಾಡ್ತಾ ಇದ್ದಾರೆ, ಆ ತೇರಿಗೆ ಏನಾದ್ರು ಅಲಂಕಾರ ಮಾಡೋಣ, ಹತ್ತುಬಿಟ್ಟು ಏನಾದರೂ ಮಾಡೋಣ ಅಂತ ಹೇಳಿ ಆ ಒಂದು ಸೇವೆಯನ್ನು, ಅಳಿಲು ಸೇವೆಯನ್ನು ನೀವು ಸಲ್ಲಿಸಬೇಕು. ಜೀವನದಲ್ಲಿ ಇವತ್ತು ಭಾರತ ಮಾತೆಗೆ ಪರಿಪೂರ್ಣವಾಗಿರ್ತಕ್ಕಂಥ ಬರೀ ಶ್ರದ್ಧಾಂಜಲಿ ಅಲ್ಲ, ಪರಿಪೂರ್ಣವಾಗಿ ಒಂದು ಅಶ್ರು ತರ್ಪಣೆ ಅಲ್ಲ, ಇವತ್ತು ಜೀವನದಲ್ಲಿ ಒಂದು ಸ್ವಾಭಿಮಾನವಾಗಿರ್ತಕ್ಕಂಥ ಒಂದು ಹೆಣ್ಣು ಭಾರತ ದೇಶದಲ್ಲಿ ಭಾರತ ನಾರಿಯಾಗಿರ್ತಕ್ಕಂಥ ಇಡೀ ಭರತಖಂಡವನ್ನು ಆರಾಧಿಸಿ ಗೌರವಿಸ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಇವತ್ತು ವಿದೇಶದಿಂದ ಕೂಡ ಭಾರತೀಯರು ಬಹಳಷ್ಟು ಜನ ಇದ್ದಾರೆ, ನಮಗಿಂತ ಬಹಳ ಚೆನ್ನಾಗಿ ಅವರು ಆಚರಿಸ್ತಾರೆ. ಇಂಥ ಒಂದು ಭಾರತ ದೇಶದಲ್ಲಿ ನಾವೆಲ್ಲ ಹೆಮ್ಮೆಯಾಗಿ ಹುಟ್ಟಿ ಬೆಳೆದಿರತಕ್ಕಂಥ ಈ ಒಂದು ಜೀವವನ್ನು ಮುಂದಿನ ಪೀಳಿಗೆಗಾದರೂ ಇಟ್ಕೋಬೇಕು. ಹೇಗೆ ಇಟ್ಕೋಬೇಕು, ಏನನ್ನು ಆಚರಿಸಬೇಕು, ಏನನ್ನು ಹೇಳ್ಕೊಡ್ಬೇಕು, ನಾವು ನೀವೆಲ್ಲ ಮುಂದಿನ ಪೀಳಿಗೆ ಕಲ್ತ್ಕೊಳ್ಳಿ ಅಂತ ಕ್ಯಾಕರ್ಸ್ ಉಗಿದಾದರೂ ಗೊತ್ತಾ ನಮ್ಮ ಭಾರತ ದೇಶದ ಬಗ್ಗೆ ಅನ್ನೋ ವಿಚಾರವನ್ನು ಪ್ರತಿಯೊಬ್ಬರಿಗೂ ಸಾರಬೇಕು. ನಾಡಲ್ಲೂ ಮೂಲೆಯಲ್ಲೂ ಆ ಪತಾಕೆಯನ್ನು ಸುಮ್ಮನೆ ಹಾರಿಸೋದಲ್ಲ, ಮನದಾಳದಿಂದ ಅವನು ಹಾರಿಸ್ಬೇಕು ಅನ್ನೋ ಕಿಚ್ಚು ಅವನಿಗೆ ಬರೋ ಥರ ನಾವು ಮಾಡಬೇಕು. ನಾನಂತೂ ಮಾಡ್ತೀನಿ, ನೀವೇನು ಮಾಡ್ತೀರಾ? ನೀವು ಸಿದ್ಧವಾಗಿರಿ, ಬರ್ತೀನಿ.